ಅನಿಲ್ ಚೌಹಾಣ್ ಭಾರತದ ಸೇನಾ ಮುಖ್ಯಸ್ಥರಾಗಿ ಭಾರತಕ್ಕೆ ಆದ ನಷ್ಟವನ್ನು ಒಪ್ಪಿಕೊಂಡ್ಬಿಟ್ರು. ಅದರಲ್ಲೂ ವಿದೇಶಿ ನೆಲದಲ್ಲಿ ಭಾರತಕ್ಕೆ ಎಷ್ಟು ಲಾಸ್ ಆಯಿತು ಇದನ್ನೇ ನಾವು ಮೊದಲಿಂದಲೂ ಹೇಳ್ತಾ ಬಂದಿದ್ವಿ. ಈಗ ಅದನ್ನು CDS ಹೇಳಿಬಿಟ್ಟಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ ಸುಳ್ಳು ಹೇಳಿಬಿಡ್ತು, ಸತ್ಯವನ್ನು ಮರೆಮಾಚಿಬಿಡ್ತು. ಅನಿಲ್ ಚೌಹಾಣ್ ಈ ರೀತಿ ಮಾತನಾಡಿದ್ದರ ಹಿಂದೆ ಒಂದಷ್ಟು ಉದ್ದೇಶಗಳಿವೆ. ಸೊ ಪಾಕಿಸ್ತಾನ ಏನು ಹೇಳ್ತಾ ಇದೆ, ನಾವು 6 ರಫೇಲ್ಗಳನ್ನು ಹೊಡೆದ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದೆಯಲ್ಲ, ಅದೆಲ್ಲ ಸುಳ್ಳು. ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಒಳಗಾಗಿದ್ದು ಭಾರತದ ಮೇಡ್ ಇನ್ ಇಂಡಿಯಾ ಕ್ಷಿಪಣಿಗಳು ಮತ್ತು ಯುದ್ಧ ಸಾಮಗ್ರಿಗಳು. ಸೊ ಇದನ್ನ ವಿದೇಶಿ ನೆಲದಲ್ಲಿ ನಿಂತು ಹೇಳೋದ್ರಿಂದ ವಿದೇಶಕ್ಕೆ ಒಂದು ಸಂದೇಶ ಹೋಗುತ್ತೆ, ಭಾರತದ ಮೇಡ್ ಇನ್ ಇಂಡಿಯಾ ಕ್ಷಿಪಣಿಗಳು ಎಷ್ಟು ಬಲಿಷ್ಠವಾಗಿವೆ ಅನ್ನೋದು. ಅಣುಬಾಂಬ್ ಹಾಕ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥವರನ್ನೂ ಭಾರತ ಸೋಲಿಸುತ್ತೆ. ನಮ್ಮ ಜೊತೆ ಮಾಡಿಕೊಂಡಿರುವಂತಹ ಒಪ್ಪಂದವನ್ನ ಲಘುವಾಗಿ ಪರಿಗಣಿಸಬೇಡಿ ಎನ್ನುವಂಥದ್ದನ್ನು. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಕಳೆದ 2 ದಿನಗಳಿಂದ ಭಾರತದ ಸೇನಾ ಮುಖ್ಯಸ್ಥ ಅನಿಲ್ ಚೌಹಾಣ್ ನೀಡಿದ ಸಂದರ್ಶನದ ಬಗ್ಗೆಯೇ ಎಲ್ಲ ಕಡೆ ಚರ್ಚೆ. ಅನಿಲ್ ಚೌಹಾಣ್ ಭಾರತದ ಸೇನಾ ಮುಖ್ಯಸ್ಥರಾಗಿ ಭಾರತಕ್ಕೆ ಆದ ನಷ್ಟವನ್ನು ಒಪ್ಪಿಕೊಂಡ್ಬಿಟ್ರು, ಅದರಲ್ಲೂ ವಿದೇಶಿ ನೆಲದಲ್ಲಿ, ಅದರಲ್ಲೂ ವಿದೇಶಿ ಮಾಧ್ಯಮಕ್ಕೆ ಅನ್ನುವಂಥ ಆರೋಪಗಳನ್ನು ಸಹ ಸೇನಾ ಮುಖ್ಯಸ್ಥರು ಎದುರಿಸಬೇಕಾಯಿತು. ಅಷ್ಟೇ ಅಲ್ಲ, ಭಾರತದಲ್ಲಿರುವ ವಿರೋಧ ಪಕ್ಷಗಳು, ಕಾಂಗ್ರೆಸ್ ಸೇರಿದಂತೆ ಎಲ್ಲವೂ ಕೂಡ ಭಾರತಕ್ಕೆ ಎಷ್ಟು ಲಾಸ್ ಆಯಿತು ಇದನ್ನೇ ನಾವು ಮೊದಲಿಂದಲೂ ಹೇಳ್ತಾ ಬಂದಿದ್ವಿ. ಈಗ ಅದನ್ನು CDS ಹೇಳಿಬಿಟ್ಟಿದ್ದಾರೆ. ಈ ಬಗ್ಗೆ ನಮಗೆ ಸಂಸತ್ತಿನ ವಿಶೇಷ ಅಧಿವೇಶನ ಕರೀಬೇಕು, ಎಲ್ಲ ರೀತಿಯ ಚರ್ಚೆಗಳಾಗಬೇಕು. ನರೇಂದ್ರ ಮೋದಿ ಸರ್ಕಾರ ಸುಳ್ಳು ಹೇಳಿಬಿಡ್ತು, ಸತ್ಯವನ್ನು ಮರೆಮಾಚಿಬಿಡ್ತು, ದೇಶದ ಜನರಿಗೆ ಸತ್ಯ ಗೊತ್ತಾಗಬೇಕು. ಈ ರೀತಿ ಒಂದಷ್ಟು ಪುಂಖಾನುಪುಂಖವಾಗಿ ಒಂದಷ್ಟು ಆರೋಪಗಳು ಮತ್ತು ಪ್ರಶ್ನೆಗಳ ಸುರಿಮಳೆಗಳು ಇದಾದ ನಂತರದಲ್ಲಿ ಕೇಳಿಬಂತು. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಏನು ಹೇಳಿದರು ಅಂತಂದರೆ, ನಿಮಗೆ ಗೊತ್ತಿದೆ, ಪಾಕಿಸ್ತಾನ ಏನೋ ಒಂದಷ್ಟು ನಮ್ಮ ಯುದ್ಧ ವಿಮಾನಗಳನ್ನು ಹೊಡೆದಾಕ್ಬಿಟ್ಟಿದ್ದೀವಿ ಅಂತ ಹೇಳಿದೆ. ಅಷ್ಟೆಲ್ಲ ಯುದ್ಧ ವಿಮಾನಗಳನ್ನು ನಾವು ಕಳ್ಕೊಂಡಿಲ್ಲ. ಯುದ್ಧ ಅಂದಮೇಲೆ ಲಾಸ್ ಸಹಜ. ಆರಂಭದ ದಿನ ನಾವು ಒಂದಷ್ಟು ನಷ್ಟವನ್ನು ಅನುಭವಿಸಿದ್ವಿ. ಆದರೆ ನಂತರದಲ್ಲಿ ನಾವು ನಮ್ಮ ತಪ್ಪನ್ನು, ನಮ್ಮ ಸ್ಟ್ರಾಟಜಿಯಲ್ಲಾಗಿರುವಂತಹ, ನಮ್ಮ ಏರ್ ಸ್ಟ್ರೈಕಲ್ಲಾಗಿರುವಂತಹ, ನಮ್ಮ ತಂತ್ರಗಾರಿಕೆಯಲ್ಲಾಗಿರುವಂತಹ ತಪ್ಪನ್ನು ತಿದ್ದುಕೊಂಡ್ವಿ, ಏನು ಅಂತ ರೆಕ್ಟಿಫೈ ಮಾಡ್ಕೊಂಡ್ವಿ. ಅದಾದ ನಂತರದಲ್ಲಿ ಹೊಸ ತಂತ್ರವನ್ನು ರೂಪಿಸಿದ್ವಿ. ಅದಾದ 2 ದಿನಗಳ ಬಳಿಕ ನಾವು ಸ್ಟ್ರೈಕ್ ಮಾಡಿದ್ವಿ, ನಮ್ಮ ಗುರಿಯನ್ನು ತಲುಪಿದ್ವಿ, ನಮ್ಮ ಸೇನೆಗೆ ಏನು ಗುರಿಯನ್ನು ಕೊಟ್ಟಿದ್ರೋ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ವಿ ಅನ್ನುವಂಥ ಮಾತನ್ನು ಅನಿಲ್ ಚೌಹಾಣ್ ಅವರು ಬ್ಲೂಮ್ಬರ್ಗ್ ಟಿವಿಗೆ ಕೊಟ್ಟಂಥ ಸಂದರ್ಶನದಲ್ಲಿ ಹೇಳಿದರು. ನಾನು ಆಗಲೇ ಹೇಳಿದಾಗ ವಿವಾದಗಳು ಸೃಷ್ಟಿಯಾಯಿತು. ಏನು ಭಾರತ ನಿಜವಾಗ್ಲೂ ಯುದ್ಧ ಸೋತೆ ಬಿಟ್ಟಿದೆಯೇನೋ ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷಗಳಿರ್ಬೋದು, ಕೆಲವು ಮೋದಿ ವಿರೋಧಿ ಮನಸ್ಥಿತಿಗಳಿರ್ಬೋದು, ಇವರೆಲ್ಲರೂ ಸಹ ಮಾಧ್ಯಮಗಳಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ನರೇಂದ್ರ ಮೋದಿ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಸೋತೆ ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಪ್ರಸ್ತಾಪಗಳು ಮತ್ತು ಆರೋಪಗಳು ಕೇಳಿಬಂದವು. ಸೊ ಅನಿಲ್ ಚೌಹಾಣ್ ಈ ರೀತಿ ಮಾತನಾಡಿದ್ದರ ಹಿಂದೆ ಒಂದಷ್ಟು ಉದ್ದೇಶಗಳಿವೆ ಅನ್ನೋದನ್ನು ಅದಾದ 2 ದಿನಗಳ ನಂತರ ನಮ್ಮ ಭಾರತದ ಡಿಫೆನ್ಸ್ ಎಕ್ಸ್ಪರ್ಟ್ಗಳು, ಮಾಜಿ ಯೋಧರು, ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡಿದವರು, ಇವರೆಲ್ಲರೂ ಒಂದೊಂದಾಗಿ ವಿಚಾರಗಳನ್ನು ಈಗ ಹೊರಕ್ಕೆ ಹಾಕ್ತಾ ಬಂದಿದ್ದಾರೆ. ಅಂಥವರ ಪೈಕಿ ಒಬ್ಬರು ಅಂದರೆ ಮನಮೋಹನ್ ಬಹದ್ದೂರ್ ಅಂತ. ಅವರು ರಿಟೈರ್ಡ್ ಏರ್ ವೈಸ್ ಮಾರ್ಷಲ್, ಇಂಥ ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿದವರು. ಅವರು ತಮ್ಮ ಒಂದು ಲೇಖನದಲ್ಲಿ ವಿವರವಾಗಿ ಹೇಳ್ತಾ ಹೋಗ್ತಾರೆ, ಅನಿಲ್ ಚೌಹಾಣ್ ಆ ಸಂದರ್ಶನದಲ್ಲಿ ಮಾತು ಆಡಿದ್ದು ಯಾರನ್ನು ಟಾರ್ಗೆಟ್ ಮಾಡ್ತು, ಅದರ ಹಿಂದಿನ ಉದ್ದೇಶಗಳೇನು, ಮತ್ತು ಆ ಮಾತುಗಳಿಂದ ಭಾರತ ಏನೇನನ್ನು ಯಾರ್ಯಾರಿಗೆ ತಲುಪಿಸಬೇಕೋ, ಯಾವ ಯಾವ ಸಂದೇಶವನ್ನು ತಲುಪಿಸಬೇಕೋ ಅದನ್ನು ಹೇಗೆ ತಲುಪಿಸ್ತು, ಇದೆಲ್ಲವನ್ನು ವಿವರವಾಗಿ ಮನಮೋಹನ್ ಬಹದ್ದೂರ್ ಅವರು ತಮ್ಮ ಲೇಖನದಲ್ಲಿ ಹೇಳ್ತಾರೆ. ಅದಕ್ಕೆ ಮುಂಚೆ ಅವರು ಒಂದು ಮಾತನ್ನು ಹೇಳ್ತಾರೆ ಸ್ನೇಹಿತರೆ. ಸೊ ಯುದ್ಧದ ಗೆಲುವು ನಿರ್ಧಾರ ಆಗೋದು ಹೇಗೆ? ಯುದ್ಧದ ಗೆಲುವು ನಿರ್ಧಾರ ಆಗೋದು ನಾವು ಎಷ್ಟು ಏರ್ಕ್ರಾಫ್ಟ್ಗಳನ್ನು ಕಳ್ಕೊಂಡ್ವಿ, ನಮ್ಮ ಎಷ್ಟು ಪೈಲಟ್ಗಳು ಈ ಯುದ್ಧಕ್ಕೆ ಬಲಿಯಾದರು. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದರೆ ನಾವು ಯುದ್ಧದ ಗೆಲುವನ್ನು ನಿರ್ಧರಿಸುವುದು ಕಷ್ಟ. ಯುದ್ಧದ ಗೆಲುವನ್ನು ನಿರ್ಧರಿಸೋದು ನಾವು ಏನನ್ನು ಕಳ್ಕೊಂಡ್ವಿ ಅನ್ನೋದರ ಆಧಾರದ ಮೇಲೆ ಅಲ್ಲ. ಯುದ್ಧದ ಗೆಲುವನ್ನು ನಿರ್ಧರಿಸೋದು ಫೈನಲಿ ನಮ್ಮ ರಾಜಕೀಯ ಗುರಿ ಏನಿತ್ತು, ಪೊಲಿಟಿಕಲ್ ಏಮ್ ಏನಿತ್ತು ಯುದ್ಧಕ್ಕೆ ಮುಂಚೆ, ಅದನ್ನು ನಾವು ಸಾಧಿಸಿದ್ವೋ ಇಲ್ವೋ ಅನ್ನೋದರ ಆಧಾರದ ಮೇಲೆ ಅಂತ. ಅಂದರೆ ಇನ್ನು ಸರಳವಾದ ಭಾಷೆಯಲ್ಲಿ ನಾನು ನಿಮ್ಗೆ ಹೇಳಬೇಕು ಅನ್ನೋದಾದರೆ, ಭಾರತ ಪಾಕಿಸ್ತಾನದ ಮೇಲೆ ಒಂದು ಕ್ರಿಕೆಟ್ ಮ್ಯಾಚ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಭಾರತ ಒಂದು 250 ರನ್ ಹೊಡಿಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ.
ಪಾಕಿಸ್ತಾನದ ವಿರುದ್ಧ. ಅದನ್ನು ಒಂದು 3 ವಿಕೆಟೋ 4 ವಿಕೆಟೋ ಕಳ್ಕೊಂಡು ಕೊನೆಯಲ್ಲಿ ವಿರಾಟ್ ಕೊಹ್ಲಿ ವಿನ್ನಿಂಗ್ ಬೌಂಡ್ರಿಯನ್ನು ಹೊಡಿತಾನೆ. ಭಾರತ ಗೆಲ್ಲುತ್ತೆ. ಆದರೆ ಪ್ರತಿಪಕ್ಷಗಳು ಅಥವಾ ನರೇಂದ್ರ ಮೋದಿ ಸರ್ಕಾರದ ವಿರೋಧಿಗಳು ವಾದ ಮಾಡ್ತಿರೋದು ಹೇಗಿದೆ ಅಂತಂದರೆ, ರೋಹಿತ್ ಶರ್ಮಾ ಓಪನಿಂಗ್ ಬ್ಯಾಟ್ಸ್ಮನ್ ಯಾಕೆ ಔಟ್ ಆದ, ಶುಭ್ಮನ್ ಗಿಲ್ ಯಾಕೆ ಔಟ್ ಆದ, ಅರೆ ಭಾರತ ಅಂತಿಮವಾಗಿ ಗೆದ್ದಿದೆಯಲ್ಲ ಅಂತಂದ್ರೆ ಅದಿಲ್ಲ, ಇವನು ಯಾಕೆ ಔಟ್ ಆದ, ಅವನು ಯಾಕೆ ಔಟ್ ಆದ, ಈ ಥರದ ವಿತಂಡವಾದ ಈ ಭಾರತದ ಪ್ರತಿಪಕ್ಷಗಳು ಮಾಡ್ತಾ ಇವೆ ಅನ್ನೋದು ಅವರ ಮಾತುಗಳಿಂದ, ಅವರ ಲೇಖನದಿಂದ ವ್ಯಕ್ತ ಆಗುತ್ತೆ ಸ್ನೇಹಿತರೆ. ಯುದ್ಧ ಅಂದ ಮೇಲೆ ನಷ್ಟ ಸಹಜ, ಇದು ಯಾವುದೇ ಯುದ್ಧ ಪರಿಣಿತರು ಹೇಳುವಂತಹ ಒಂದು ಮಾತು. ನಾನು ಒಂದು 3-4 ಎಕ್ಸಾಂಪಲ್ಗಳನ್ನ ನಿಮಗೆ ಕೊಡ್ತಾ ಹೋಗ್ತೇನೆ. ವಿಶ್ವದ 2ನೇ ಮಹಾಯುದ್ಧದ ಎಕ್ಸಾಂಪಲ್ ಅನ್ನ ಮೊದಲನೇದಾಗಿ ತಗೋತೇನೆ. ವಿಶ್ವದ 2ನೇ ಮಹಾಯುದ್ಧ ಅಂದ್ರೆ ವರ್ಲ್ಡ್ ವಾರ್ 2 ನಲ್ಲಿ ಇಡೀ ವಿಶ್ವ 2 ಗುಂಪುಗಳಾಗಿದ್ದು. ಒಂದನ್ನು ಅಲೈಸ್ ಅಂತ ಕರೆದ್ರು, ಮತ್ತೊಂದನ್ನು ಆಕ್ಸಿಸ್ ಗ್ರೂಪ್ ಅಂತ ಕರೆದ್ರು. ಸೊ ಈ ಅಲೈಸ್ ಅಲ್ಲಿ ಯಾವ್ದಾವ್ದಿದ್ವು? ಯುನೈಟೆಡ್ ಸ್ಟೇಟ್ಸ್ ಇತ್ತು, ಅಂದ್ರೆ ಅಮೆರಿಕ ಇತ್ತು. USSR ಇತ್ತು, ಅಂದ್ರೆ ಅಂದಿನ ರಷ್ಯಾ ಇತ್ತು. ಸ್ವಲ್ಪ ಮಟ್ಟಿಗೆ ಚೀನಾ ಇತ್ತು, ಫ್ರಾನ್ಸ್ ಇತ್ತು, ಬ್ರಿಟನ್ ಇತ್ತು. ಇವೆಲ್ಲವೂ ಅಲೈಸ್ ಗ್ರೂಪ್ ಅಂತ ಕರೆದ್ರು. ಇನ್ನೊಂದು ಗುಂಪನ್ನು ಆಕ್ಸಿಸ್ ಗ್ರೂಪ್ ಅಂತ ಕರೆದ್ರು. ಆ ಗುಂಪಿನಲ್ಲಿ ಯಾವ್ಯಾವಿದ್ವು? ಜರ್ಮನಿ ಇತ್ತು, ಇಟಲಿ ಇತ್ತು, ಜಪಾನ್ ಇತ್ತು. ಸೊ ಹೀಗೆ 2 ಗುಂಪುಗಳು, ಒಂದೊಂದು ಗುಂಪಿಗೆ ಒಂದೊಂದಷ್ಟು ದೇಶಗಳು ಸೇರಿಕೊಂಡು ಪರಸ್ಪರ ಯುದ್ಧವನ್ನು ಮಾಡಿದ್ರು. ಸೊ ಈ ಯುದ್ಧದಲ್ಲಿ ಅಲೈಸ್ ನೇಷನ್ಸ್ ಅಂತ ಏನು ಕರಿತೀವಿ, ಅಮೆರಿಕ, USSR, ಸ್ವಲ್ಪ ಮಟ್ಟಿಗೆ ಚೀನಾ, ಗ್ರೇಟ್ ಬ್ರಿಟನ್, ಫ್ರಾನ್ಸ್. ಸೊ ಇವರು ಎಷ್ಟು ಏರ್ಕ್ರಾಫ್ಟ್ಗಳನ್ನು ಕಳ್ಕೊಂಡ್ರು ಗೊತ್ತಾ ಸ್ನೇಹಿತರೆ? ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನೋಡಿ. ಒಟ್ಟಾರೆಯಾಗಿ ಈ ಗುಂಪು ಕಳ್ಕೊಂಡಿದ್ದು 91,015 ಏರ್ಕ್ರಾಫ್ಟ್ಗಳನ್ನು. ಒಟ್ಟು 1,85,00,000 ಸೈನಿಕರು ಸಾವನ್ನಪ್ಪಿದ್ರು ಈ ಗುಂಪಿನಲ್ಲಿ. ಇನ್ನು ಆಕ್ಸಿಸ್ ಗ್ರೂಪ್ ಅಂತ ಕರಿತೀವಲ್ಲ, ಅದು ಯಾವುದು? ಜರ್ಮನಿ, ಇಟಲಿ, ಜಪಾನ್. ಇವರು ಎಷ್ಟು ಏರ್ಕ್ರಾಫ್ಟ್ ಅನ್ನ ಕಳ್ಕೊಂಡ್ರು? ಇವರು ಕಳ್ಕೊಂಡಿದ್ದು 70,569 ಏರ್ಕ್ರಾಫ್ಟು, 59 ಲಕ್ಷ ಸೈನಿಕರು ಸಾವನ್ನಪ್ಪಿದ್ರು. ಅಂದರೆ ಅತಿ ಹೆಚ್ಚು ಕಳ್ಕೊಂಡವರು ಅಲೈಸ್ ನೇಷನ್ಸ್. ಆದರೆ ಫೈನಲಿ ಯುದ್ಧ ಗೆದ್ದಿದ್ಯಾರು? ಅತಿ ಹೆಚ್ಚು ಯುದ್ಧ ವಿಮಾನಗಳನ್ನು ಕಳ್ಕೊಂಡಂತಹ, ಅತಿ ಹೆಚ್ಚು ಸೈನಿಕರನ್ನು ಕಳ್ಕೊಂಡಂತಹ ಅಲೈಸ್ ನೇಷನ್ಸ್ ಫೈನಲಿ 2ನೇ ಮಹಾಯುದ್ಧದಲ್ಲಿ ಅಂತಿಮ ಜಯವನ್ನು ಸಾಧಿಸಿತು. ಅಂದರೆ ಎಷ್ಟು ಕಳ್ಕೊಂಡ್ವಿ ಅನ್ನೋದ್ರ ಮೇಲೆ ಇಲ್ಲಿ ಗೆಲುವು ನಿರ್ಧಾರ ಆಗಲಿಲ್ಲ, ಅವರು ರಣರಂಗದಲ್ಲಿ ಹೇಗೆ ಫೈಟ್ ಮಾಡಿದ್ರು ಅನ್ನೋದ್ರ ಮೇಲೆ ನಿರ್ಧಾರ ಆಯಿತು. 2ನೇ ಎಕ್ಸಾಂಪಲ್ 1965ರ ಭಾರತ ಪಾಕಿಸ್ತಾನ ಯುದ್ಧ. ಆಗಸ್ಟ್ 5ನೇ ತಾರೀಕು ಪಾಕಿಸ್ತಾನ ಭಾರತದ ಮೇಲೆ ಯುದ್ಧಕ್ಕೆ ಬಂತು. ಆರಂಭದಲ್ಲಿ ಸ್ವಲ್ಪ ಮಟ್ಟಿನ ಯಶಸ್ಸನ್ನು ಗಳಿಸ್ತು. ಅದಾದ ನಂತರದಲ್ಲಿ ಸೆಪ್ಟೆಂಬರ್ 1 ಆಪರೇಷನ್ ಗ್ರ್ಯಾಂಡ್ ಸ್ಲ್ಯಾಮ್ ಅಂತ ಮಾಡ್ತು. ಕಾಶ್ಮೀರಿಗಳು ನಮಗೆ ಬೆಂಬಲ ಕೊಡ್ತಾರೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ 2ನೇ ಬಾರಿ ಕೂಡ ಅದು ಅಟ್ಯಾಕ್ ಮಾಡ್ತು. ಕಾಶ್ಮೀರದಲ್ಲಿನ ಅಖ್ನೂರ್ ಬ್ರಿಡ್ಜ್ ಅನ್ನು ವಶಪಡಿಸಿಕೊಳ್ಳೋದಕ್ಕೆ ಇನ್ನೇನು ಹತ್ತಿರ ಬಂದಿತ್ತು. ಆಗ ಭಾರತದ ಏರ್ಫೋರ್ಸ್ ಸ್ಟ್ರೈಕ್ ಮಾಡ್ತು ಪಾಕಿಸ್ತಾನ್ ಏರ್ಫೋರ್ಸ್ ಮೇಲೆ. ಆಗ ಭಾರತದ 4 ಏರ್ಕ್ರಾಫ್ಟ್ಗಳು ನಾಶ ಆದವು, 3 ಪೈಲಟ್ಗಳು ಪ್ರಾಣವನ್ನು ಕೊಟ್ಟರು, ಹುತಾತ್ಮರಾದರು. ಆದರೆ ಅಂತಿಮವಾಗಿ ಅಖ್ನೂರ್ ಬ್ರಿಡ್ಜ್ ಅನ್ನ ವಶಪಡಿಸಿಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಅವಕಾಶ ಕೊಡಲಿಲ್ಲ. ಆ ಯುದ್ಧದಲ್ಲಿ ಭಾರತದ ಸೇನೆ ಲಾಹೋರ್ವರೆಗೆ ಹೋಗಿತ್ತು. ಹಾಜಿಪೀರ್ ಪಾಸ್ ಅನ್ನ ವಶಪಡಿಸಿಕೊಂಡಿತ್ತು ಭಾರತ. ಆದರೆ ಆ ಯುದ್ಧದಲ್ಲಿ ನಷ್ಟ ಆಗಿದ್ದು ಯಾರ್ಯಾರಿಗೆ ಹೆಚ್ಚೆಚ್ಚು ಕಡಿಮೆ ಅನ್ನೋದನ್ನು ನೋಡೋಣ. ಸೊ ಆ ಯುದ್ಧದಲ್ಲಿ ಭಾರತದ 59 ಏರ್ಕ್ರಾಫ್ಟ್ಗಳು ನಷ್ಟ ಆದವು ಸ್ನೇಹಿತರೆ. ಪಾಕಿಸ್ತಾನ ಕಳೆದುಕೊಂಡಿದ್ದು 43 ಏರ್ಕ್ರಾಫ್ಟ್. ಅಂದರೆ ಭಾರತವೇ ಹೆಚ್ಚು ಕಳ್ಕೊಂಡಿತ್ತು. ಆದರೆ ಅಂತಿಮವಾಗಿ ಗೆಲುವಿನ ನಗೆ ಬೀರಿದ ಯಾರು? ಭಾರತದ ಸೇನೆ. ಸೊ ಯಾವುದೇ ಒಂದು ಯುದ್ಧ ನಾವು ಎಷ್ಟು ಕಳ್ಕೊಂಡ್ವಿ ಅನ್ನೋದರ ಆಧಾರದ ಮೇಲೆಲ್ಲ ನಿರ್ಧಾರ ಆಗೋದು ಅಂತ ನಾನು ಆಗಲೇ ಹೇಳಿದ್ದು ಇದೇ ಕಾರಣಕ್ಕೆ. ಇನ್ನು 1973ರಲ್ಲಿ ಇಸ್ರೇಲ್ ವಿರುದ್ಧ ಸುತ್ತಮುತ್ತಲಿನ ಎಲ್ಲ ದೇಶಗಳು ಯುದ್ಧಕ್ಕೆ ಒಂದೇ ಸಲ ಬಂದ್ಬಿಟ್ರು. ಸಿರಿಯಾ, ಈಜಿಪ್ಟು ಎಲ್ಲವೂ. ಆರಂಭದಲ್ಲಿ ಇಸ್ರೇಲ್ ತನ್ನ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಸಾಕಷ್ಟು ಮಟ್ಟದ 100ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನ ಕಳ್ಕೊಂತು. ಆದರೆ ಅಂತಿಮ ನಗೆ ಬೀರಿದ್ದು ಇಸ್ರೇಲ್. ಸಿರಿಯಾ ಇರ್ಬೋದು, ಈಜಿಪ್ಟ್ ಇರ್ಬೋದು, ಹೆಚ್ಚೇನು ಕಳ್ಕೊಳ್ಳಿಲ್ಲ. ಆದರೆ ಯುದ್ಧದಲ್ಲಿ ಗೆದ್ದಿದ್ದು ಮಾತ್ರ ಇಸ್ರೇಲ್. ನಾನು ಯಾಕೆ ಈ ಎಕ್ಸಾಂಪಲ್ಗಳನ್ನ ಕೊಡ್ತಾ ಇದ್ದೀನಿ ಅಂತಂದರೆ, ನಮಗೆ ಎಷ್ಟು ನಷ್ಟ ಆಯಿತು ಅಂತ ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾರಲ್ಲ. ಎಷ್ಟು ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಚಿಂತೆ ಬಿಡಿ, ಅಂತಿಮವಾಗಿ ನಾವು ಗೆದ್ದಿದ್ದೀವೋ ಇಲ್ವೋ ಅನ್ನೋದನ್ನು ಯೋಚನೆ ಮಾಡಿ. ಈ ಯೋಚನಾ ಲಹರಿಯನ್ನು ಹರಿಬಿಡೋದಕ್ಕೋಸ್ಕರ ಅನಿಲ್ ಚೌಹಾಣ್ ಅವರು CDS
ಸೇನಾ ಮುಖ್ಯಸ್ಥರು ತಮ್ಮ ಸಂದರ್ಶನದಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳಿದರು. ಸೊ ಈಗ ಅನಿಲ್ ಚೌಹಾಣ್ ಅವರ ಹೇಳಿದ್ದ ವಿಚಾರಕ್ಕೆ ಬರ್ತೇನೆ. ಅವರು ಮೊದಲಿಗೆ ಹೇಳಿದ್ದೇನು, ಒಂದಷ್ಟು ಆರಂಭದಲ್ಲಿ ನಮಗೆ ನಷ್ಟ ಆಯಿತು, ನಾವು ನಮ್ಮ ಮಿಸ್ಟೇಕನ್ನು ಸರಿ ಮಾಡ್ಕೊಂಡ್ವಿ, ನಂತರ ನಾವು ಬೇರೆ ತಂತ್ರಗಾರಿಕೆಯನ್ನು ಹಿಡಿದ್ವಿ, ಆ ನಂತರದಲ್ಲಿ ನಾವು ಏರ್ ಸ್ಟ್ರೈಕ್ ಮಾಡಿದ್ವಿ. ಸೊ ಪಾಕಿಸ್ತಾನ ಏನು ಹೇಳ್ತಾ ಇದೆ, ನಾವು 6 ರಫೇಲ್ಗಳನ್ನು ಹೊಡೆದ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದೆಯಲ್ಲ, ಅದೆಲ್ಲ ಸುಳ್ಳು, 6 ಹೊಡೆದಿಲ್ಲ ಅಂತ ಹೇಳುವಾಗ ಅವರು ಈ ಮಾತನ್ನು ಹೇಳಿದ್ರು. ಅಂದರೆ ಇದರ ಅರ್ಥ ಏನು ಅಂತಂದರೆ, ಆರಂಭದಲ್ಲಿ ನಾವು ಏನು ಪ್ಲಾನ್ ಮಾಡಿದ್ವಿ ಅದು ಫೇಲ್ ಆಯಿತು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ತಮ್ಮ ಸಂದರ್ಶನದಲ್ಲಿ ಹೇಳಿದ ಮಾತುಗಳು ಕೆಲವರಿಗೆ ಕೆಲವು ರೀತಿಯ ಸಂದೇಶಗಳನ್ನು ಕೊಡುತ್ತೆ ಸ್ನೇಹಿತರೆ. ಇದನ್ನು ಯಾಕೆ ಈ ಸಂದೇಶ ಅನಿವಾರ್ಯ ಆಗಿತ್ತು ಅಂತಂದರೆ, ಚೀನಾ ಪ್ರಚೋದಿತ ಮೀಡಿಯಾ ಏನಿದೆ ಇಡೀ ವರ್ಲ್ಡ್ನಲ್ಲಿ, ಅವರು ಒಂದಷ್ಟು ಸುದ್ದಿಯನ್ನು ಹರಡಿಬಿಟ್ಟಿದ್ರು, ಒಂದಷ್ಟು ನೆರೆಟಿವ್ ಅನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ರು. ಏನು, ಪಾಕಿಸ್ತಾನ ಭಾರತದ ಅನೇಕ ಯುದ್ಧ ವಿಮಾನಗಳನ್ನು ಹೊಡೆದಾಕ್ಬಿಟ್ಟಿದೆ, ಅಂದರೆ ಚೀನಾ ನಿರ್ಮಿತ ಯುದ್ಧ ವಿಮಾನಗಳು ಅಥವಾ ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳು ಸೂಪರ್ ಆಗಿ ಕೆಲಸ ಮಾಡಿದೆ ಅನ್ನುವಂಥ ನೆರೆಟಿವ್ ಅನ್ನು ಚೀನಾ ಬ್ಯಾಕ್ಡ್ ಮೀಡಿಯಾ ಕ್ರಿಯೇಟ್ ಮಾಡಿಬಿಟ್ಟಿತ್ತು. ಈ ನೆರೆಟಿವ್ ಅನ್ನು ಇದು ಒಂದು ಮಿತ್ ಅಂತ ಇದನ್ನು ಬ್ರೇಕ್ ಮಾಡಬೇಕಾಗಿತ್ತು. ಆ ಕಾರಣಕ್ಕಾಗಿ ಅನಿಲ್ ಚೌಹಾಣ್ ತಮ್ಮ ಸಂದರ್ಶನದಲ್ಲಿ ಈ ಮಾತನ್ನು ಹೇಳಿದರು. ಅಂದರೆ ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಒಳಗಾಗಿದ್ದು ಭಾರತದ ಮೇಡ್ ಇನ್ ಇಂಡಿಯಾ ಕ್ಷಿಪಣಿಗಳು ಮತ್ತು ಯುದ್ಧ ಸಾಮಗ್ರಿಗಳು, ಬ್ರಹ್ಮೋಸ್, ಆಕಾಶ್ ತೀರ್, ಜಾಗ್ವಾರ್. ಸೊ ಇವುಗಳಿಂದಾಗಿ ಉಗ್ರರ ನೆಲೆಗಳು ಧ್ವಂಸ ಆದವು. ಸೊ ಇದನ್ನ ವಿದೇಶಿ ನೆಲದಲ್ಲಿ ನಿಂತು ಹೇಳೋದ್ರಿಂದ ವಿದೇಶಕ್ಕೆ ಒಂದು ಸಂದೇಶ ಹೋಗುತ್ತೆ, ಭಾರತದ ಮೇಡ್ ಇನ್ ಇಂಡಿಯಾ ಕ್ಷಿಪಣಿಗಳು ಎಷ್ಟು ಬಲಿಷ್ಠವಾಗಿವೆ ಅನ್ನೋದು. ಇನ್ನು ಎರಡನೆಯ ಸಂದೇಶ, ನ್ಯೂಕ್ಲಿಯರ್ ಥ್ರೆಟ್ ಏನಿದೆ, ಮಾತೆತ್ತಿರ ನಾವು ನಮ್ಮ ಹತ್ರ ಅಣ್ವಸ್ತ್ರ ಇದೆ, ಅಣ್ವಸ್ತ್ರ ಬಳಸ್ಬಿಡ್ತೀವಿ ಅಂತ ಬೆದರಿಸುವ ದೇಶಗಳಿಗೆ ಭಾರತ ತಕ್ಕ ಪಾಠವನ್ನು ಕಲಿಸ್ತು. ಅಂದರೆ ಇನ್ನು ಮುಂದೆ ಇಡೀ ವಿಶ್ವದಲ್ಲಿ ಯಾವುದೇ ದೇಶ ನನ್ನ ಹತ್ರ ಅಣ್ವಸ್ತ್ರ ಇದೆ, ಅಣುಬಾಂಬ್ ಹಾಕ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಂಥವರನ್ನೂ ಭಾರತ ಸೋಲಿಸುತ್ತೆ, ಅಂಥವರನ್ನೂ ಸೋಲಿಸಬಹುದು ಅನ್ನುವಂಥ ಒಂದು ಹೊಸ ಯುದ್ಧ ತಂತ್ರವನ್ನು ಇಡೀ ಜಗತ್ತಿಗೆ ಭಾರತ ತೋರಿಸಿಕೊಡ್ತು. ಇನ್ನು ಮೂರನೇದು, ಯುದ್ಧವನ್ನು ಗೆಲ್ಲೋದು ರಣರಂಗದಲ್ಲಿ ಹೊಡೆದಾಡುವ ಆ ಯೋಧರು ಹೊರತು ರಾಜಕಾರಣಿಗಳಲ್ಲ. ರಾಜಕಾರಣಿಗಳು ಇಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಅಥವಾ ಟಿವಿ ಡಿಬೇಟ್ಗಳಲ್ಲಿ ಕೂತ್ಕೊಂಡು ಬೇಕಾದ್ದು ಮಾತಾಡಬಹುದು, ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ. ಆದರೆ ವಾಸ್ತವವಾಗಿ ಯುದ್ಧ ಗೆಲ್ಲೋರು ಸೇನಾನಿಗಳು. ಆ ರಣರಂಗದಲ್ಲಿ ಅವರಿಗೆ ಆ ಕ್ಷಣಕ್ಕೆ ಏನು ಅನಿಸುತ್ತೋ ಅದನ್ನು ಮಾಡಿಕೊಂಡು ಅವರ ಪ್ಲಾನ್ ಪ್ರಕಾರ ಯುದ್ಧವನ್ನು ಗೆಲ್ತಾರಲ್ಲ, ಅದೇ ನಿಜವಾದ ಗೆಲುವು. ಇಲ್ಲೆಲ್ಲೋ ಕೂತ್ಕೊಂಡು ರಾಜಕಾರಣಿಗಳು ಯಾರೋ ಮಾತಾಡೋದಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಸಹ ಅನಿಲ್ ಚೌಹಾಣ್ ಅವರು ತಮ್ಮ ಸಂದರ್ಶನದ ಮೂಲಕ ಕೊಟ್ಟಿದ್ದಾರೆ. ಇನ್ನು ನಾಲ್ಕನೆಯದು ಫ್ರಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಿತ್ತು. ಭಾರತ ಅತಿ ದೊಡ್ಡ ರಕ್ಷಣಾ ಖರೀದಿದಾರ ಫ್ರಾನ್ಸ್ನಿಂದ. ಆ ಸಂದರ್ಭದಲ್ಲಿ ಒಂದು ಏನು ಚರ್ಚೆ ಆಯಿತು ಅಂತಂದರೆ, ಬೇರೆ ದೇಶದವರು ನಮಗೆ ಸಪ್ಲೈ ಮಾಡಿರುವಂತಹ ಮಿಸೈಲ್ಗಳಿಗೆ ಆ ಸೀಕ್ರೆಟ್ ಕೋಡನ್ನು ಶೇರ್ ಮಾಡಲಿಕ್ಕೆ ಆ ಸರಬರಾಜುದಾರ ದೇಶ ಯಾವುದಿದೆ ಅದು ಸೀಕ್ರೆಟ್ ಕೋಡನ್ನು ನಮ್ಮ ಜೊತೆ ಶೇರ್ ಮಾಡಲಿಲ್ಲ ಅನ್ನುವಂಥ ಒಂದು ಚರ್ಚೆ ಕೂಡ ಆ ಸಂದರ್ಭದಲ್ಲಿ ಇತ್ತು. ಆದರೆ ಇದನ್ನು ಅಧಿಕೃತವಾಗಿ CDS ಹೇಳಲಿಲ್ಲ ಆದರೂ ಕೂಡ ನಾವು ನಮ್ಮ ತಂತ್ರಗಾರಿಕೆಯನ್ನು ಬದಲಾಯಿಸಿದ್ವಿ ಅಂದರೆ ಆ ಅರ್ಥ ಬಹುಶಃ ಆ ಯುದ್ಧ ಸಾಮಗ್ರಿಗಳನ್ನು ಸರಬರಾಜು ಮಾಡಿದಂಥ ದೇಶಕ್ಕೆ ಅದು ಅರ್ಥ ಆಗುತ್ತೆ. ಹಾಗಾಗಿ ಯುದ್ಧ ಸಾಮಗ್ರಿಗಳನ್ನು ನಮಗೆ ಕೊಡುವಂತಹ ದೇಶಗಳಿಗೂ ಒಂದು ಎಚ್ಚರಿಕೆಯನ್ನು CDS ತಮ್ಮ ಸಂದರ್ಶನದ ಮುಖಾಂತರ ಕೊಟ್ಟಿದ್ದಾರೆ. ನಮ್ಮ ಜೊತೆ ಮಾಡಿಕೊಂಡಿರುವಂತಹ ಒಪ್ಪಂದವನ್ನು ಲಘುವಾಗಿ ಪರಿಗಣಿಸಬೇಡಿ ಎನ್ನುವಂಥದ್ದನ್ನು. ಸೊ ಹಾಗಾಗಿ ಅನಿಲ್ ಚೌಹಾಣ್ ಅವರ ಒಂದು ಸಂದರ್ಶನ ಭಾರತದ ಹಿತಾಸಕ್ತಿಗೆ ಪೂರಕವಾಗಿ ಇದೆಯೇ ಹೊರತು ಭಾರತಕ್ಕೆ ಯಾವುದೇ ರೀತಿಯಲ್ಲೂ ಅದು ಹಾನಿ ಮಾಡುವಂಥದ್ದಲ್ಲ ಅನ್ನೋದನ್ನು ನಮ್ಮ ಮನಮೋಹನ್ ಬಹದ್ದೂರ್ ಅವರು ತಮ್ಮ ಲೇಖನದಲ್ಲಿ ಬಹಳ ವಿಸ್ತೃತವಾಗಿ ಹೇಳ್ತಾರೆ. ಈಗ ಹೇಳಿ ಸ್ನೇಹಿತರೆ, ಭಾರತ ಯುದ್ಧದಲ್ಲಿ ಸೋತಿದೆ ಅನ್ನುವಂತಹ ನೆರೆಟಿವ್ ಕ್ರಿಯೇಟ್ ಮಾಡಿರೋರಿಗೆ ಅಥವಾ ಈಗಲೂ ಮಾಡ್ತಾ ಇರೋರಿಗೆ ಅನಿಲ್ ಚೌಹಾಣ್ ಅವರ ಸಂದರ್ಶನ ಉತ್ತರ ಕೊಟ್ಟಿದೆಯೋ ಇಲ್ಲವೋ?